ಒಂದಷ್ಟು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡಬೇಕು ಅನ್ನುವಂತಹ ಆ ತುಡಿತ, ಆ ಹುಚ್ಚು ಮನಸ್ಥಿತಿ, ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡಬೇಕು ಅನ್ನುವಂತಹ ಆ ಮನೋಭಾವ ಇರುವವರು ನಮ್ಮ ಉಮೇಶ್ ಶೆಟ್ಟಿಯವರು. ಅವರು ಬೆಳೆದ ಬಂದ ಹಾದಿಯೂ ಹಾಗೆ. ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಅಂದರೆ ಆ ಕರಾವಳಿಯ ಕಡಲ ತಡದಿಂದ ಈ ಬೆಂಗಳೂರಿಗೆ ಬಂದು 20 ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಅವರು ಮಾಡುವಂತಹ ಕಾರ್ಯಗಳು ನಮಗೆಲ್ಲರಿಗೂ ಮಾದರಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತಿಗಾಗಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ ಅಭಯ ಸೇವಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು MB ಉಮೇಶ್ ಶೆಟ್ಟಿ ಅವರನ್ನ. ಸರ್ವ ಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಶ್ರೀರಾಮ ಜನ್ಮನ ಪುಣ್ಯಸ್ಥಳ ಹಾಗೂ ಪಾದಸ್ಥಳ, ಇಲ್ಲಿ ನಾವು ಇವತ್ತು ಒಂದು ಧಾರ್ಮಿಕ ಕಾರ್ಯವನ್ನು ಮಾಡೋ ಮುಖಾಂತರ ಮಾತೆಯರನ್ನು ಗುರುತಿಸಿ ಅವರನ್ನು ದುರ್ಗಾ ದೀಪದ ನಮಸ್ಕಾರ ಪೂಜೆಗೆ ಆಹ್ವಾನಿಸಿ ಇವತ್ತು ಒಂದು ದುರ್ಗಾ ಪಾರಾಯಣ ಮುಖಾಂತರ ವಿಶೇಷ ಪೂಜೆಯನ್ನು ಇಟ್ಟಿದ್ದೀವಿ. ಇವತ್ತಿನ ಅಭಯ ಸೇವಾ ಫೌಂಡೇಶನ್ನ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬೆಳಗಿನಿಂದ ಕಾರ್ಯಕ್ರಮ ನಡೀತಿದೆ. ಇವತ್ತು ಈಗ ನಮ್ಮನ್ನೆಲ್ಲ ಹಾರೈಸಿ ಬೆಂಬಲಿಸಲು ಬಂದಂತ ಎಲ್ಲ ವೇದಿಕೆ ಮೇಲವರ ಗಣ್ಯರಿಗೆ ವಂದಿಸುತ್ತಾ, ಮುಖ್ಯವಾಗಿ ಇವತ್ತು ವೇದಿಕೆ ಅಧ್ಯಕ್ಷರಾದ ಶರಣ ಸರ್, ನಿಮ್ಗೆ ಗೊತ್ತಿದೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಯಾವಾಗಲೂ ನೋಡ್ತೀರಿ ಧಾರ್ಮಿಕ ಕಾರ್ಯದಲ್ಲಿ, ಅನ್ನ ಸಂತರ್ಪಣೆಯಲ್ಲಿ ಹಾಗೂ ಸಾಮಾಜಿಕ ಕೆಲಸದಲ್ಲಿ ಅವರು ಸರ್ಕಾರ ಮಾಡುವಂತ ಎಷ್ಟೋ ಸ್ಕೀಮ್ಗಳನ್ನು ಅದಕ್ಕಿಂತ ಮೊದಲೇನೆ ಶರಣ ಸರ್ ತಂದಿರ್ತಾರೆ. ಅಂತ ಒಂದು ಸಾಮಾಜಿಕ ಕಳಕಳಿಯಿರುವಂಥ ಒಂದು ಶಕ್ತಿ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶರಣ ಸರ್ ಇವತ್ತು ನಮ್ಮ ವೇದಿಕೆ ಮೇಲೆ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೋರ್ತಾ, ಹಾಗೆ ಇವತ್ತು ತಿರುಪತಿ ತಿಮ್ಮಪ್ಪ ಅದರ ಸೇವೆಯನ್ನು ಮಾಡುತ್ತಿರುವ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಓಂ ಶಕ್ತಿ ಇದನ್ನು ಒಂದು ಶಕ್ತಿಯಾಗಿ ಜನರಿಗೆ ತಲುಪಿಸಿದಂಥವ್ರು ನಮ್ಮ ನರೇಶ್ ಸರ್. ಇವತ್ತು ನರೇಶ್ ಸರ್ ಅವರು ಯಾರನ್ನು ಕೇಳಿದ್ರು ಅವ್ರಿಗೆ ಗೊತ್ತಿದೆ. ಸೊ ಇಂದಿಷ್ಟು ಧಾರ್ಮಿಕದಲ್ಲಿ ಅವರೂ ಇವತ್ತು ಮುಂದೆ ಬಂದಿದ್ದಾರೆ. ನಮ್ಮ ಇವತ್ತಿನ ಧಾರ್ಮಿಕ ಕಾರ್ಯಕ್ಕೆ ಮುಖ್ಯವಾಗಿ ತಾವು ಬರ್ಬೇಕು ಸರ್, ನೀವು ಇದನ್ನ ತುಂಬಾ ರಾಜ್ಯಕ್ಕೆ ಜನರಿಗೆ ಸೇವೆ ಮಾಡಿದ್ದೀನಿ ಅಂತ ಕೇಳ್ಕೊಂಡಾಗ ನಾನು ವಸಂತ್ ಗಿಳಿಯರ್ ಸರ್ ಹಾಗೂ ನಮ್ಮೆಲ್ಲ ತಂಡ ಹೋದಾಗ ಖುಷಿಯಿಂದ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿ ಬಂದಿದ್ದಾರೆ. ಅವ್ರಿಗೂ ಸರ್ ತಮಗೆ ಸ್ವಾಗತ ಕೋರ್ತಾ ಇದೆ. ನನ್ನ ಸೋದರಂತೆ ಪ್ರೀತಿಸುವಂತ ಹಾಗೂ ನನ್ನ ಜೊತೆಲೆ ಕರೆತಕೊಂಡು ಹೋಗುವಂತ ಎಲ್ಲದಕ್ಕೂ ಉಮೇಶ್ ಶೆಟ್ರೆ ಹೇಗಿದ್ರಿ ಕೇಳಿ ನಮ್ಮನ್ನು ಹಾರೈಸುವಂತ ನನ್ನ ಉಪೇಂದ್ರಣ್ಣ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜೊತೆಲಿ ಇರ್ತಾರೆ. ನನ್ನ ತಮ್ಮನ ರೀತಿಯಲ್ಲಿ ಪ್ರೀತಿಸ್ತಾರೆ. ಒಂದಿಷ್ಟು ತಪ್ಪಾದಾಗ ಅದನ್ನು ಜೋರಾಗೂ ನಿಧಾನವಾಗಿ ಹೇಳಿ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ತಿದ್ದು ತಗೊಂಡು ಹೋಗ್ತಾರೆ. ಉಪೇಂದ್ರಣ್ಣ ಇವತ್ತು ನಮ್ಮ ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಮುಖ್ಯವಾಗಿ ನಿಮ್ಮಲ್ಲಿ ಗೊತ್ತಿದೆ, ನಾವಿವತ್ತು ಅನ್ನ ಸಂತರ್ಪಣೆಗಿಂತ ಮುಖ್ಯವಾದ ಕಾರ್ಯ ಯಾವುದೂ ಇಲ್ಲ. ಎಲ್ಲ ದೇವತಾ ಕಾರ್ಯಗಳಿಗಿಂತ ಮುಖ್ಯವಾದ್ದು ಅನ್ನ ಸಂತರ್ಪಣೆ. ಅದು ನಾವು ಒಂದು 20-30 ಸಾವಿರ ಜನರಿಗೆ 3 ದಿವಸಗಳಲ್ಲಿ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಇದು ಹೇಗಪ್ಪ ಆಗುತ್ತೆ? ಬೇರೆ ಬೇರೆ ತುಂಬಾ ಕಾರ್ಯಗಳು ಸಾಮಾಜಿಕ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಹೇಗೆ ಅಂತ ಚಿಂತೆ ಮಾಡುವಾಗ ಪ್ರಸಾದ್ ಶೆಟ್ರು PS ಕ್ಯಾಟರ್ಸ್ ಮುಂದೆ ಬಂದು, ಉಮೇಶ್ ಅಣ್ಣ ಇದರಲ್ಲಿ ನೀವು ಚಿಂತೆ ಮಾಡುವಂಥದ್ದಿಲ್ಲ, ನೀವು ಮುಂದೆ ಹೋಗಿ ನಾವು ಊಟದ ವ್ಯವಸ್ಥೆಯನ್ನು ಸಂಪೂರ್ಣ ನೋಡ್ಕೊಂತೀವಿ, ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಕಾರ್ಯ ನಾವು ಮೊದಲಿಂದ ನೋಡ್ತಾ ಇದ್ದೀವಿ, ನಿಮ್ಮ ಸೇವಾ ಕಾರ್ಯಕ್ಕೆ ನಾವು ಕೈ ಜೋಡಿಸಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ನಮ್ಮ ಮುಂದೆ ಬಂದು ನಿಂತು ಇವತ್ತು ವೇದಿಕೆಯಲ್ಲಿ ಕೂತಿದ್ದಾರೆ. ಈಗ ಒಂದಿಷ್ಟು ಶ್ರಮದಿಂದ ಬೆಳೀತಿರುವಂಥ ಹುಡುಗ ಪ್ರಸಾದ್ಗೂ ಇವತ್ತಿನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಇದ್ದೀನಿ. ನಿಮಗೆ ದುರ್ಗಾ ಪರಮೇಶ್ವರನವರು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಜಡ್ಕಲ್ ಉದಯಣ್ಣ ಗೊತ್ತಿದೆ ನಿಮಗೆ, ಯಾರು ಗೊತ್ತಿಲ್ಲ. ರಾಜ್ಯದ ಯಾವುದೇ ರಾಜಕಾರಣಿ ಇರ್ಬೋದು ಹಾಗೂ ಯಾವುದೇ ಒಂದು ಬಡವನ ಇರ್ಬೋದು, ಪ್ರತಿಯೊಬ್ಬರು ಒಂದು ಶುಭ ಕಾರ್ಯದಲ್ಲಾಗಲಿ ಅವರು ಕ್ಯಾಟ್ರಿಂಗ್ ಅಂದರೆ ಅವರು ಇರ್ತಾರೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬ ಕಷ್ಟ, ಇನ್ನೊಂದು ಆಕ್ಸಿಡೆಂಟು ಸಮಸ್ಯೆ ಆದಾಗ ಉದಯಣ್ಣನ ಕೈಯಲ್ಲಿ ಮುಂದೆ ಇರುತ್ತೆ. ಅಂತ ಉದಯಣ್ಣವರು ಇವತ್ತು ನಮ್ಮ ವೇದಿಕೆ ಮೇಲೆ ಮುಂದೆ ಬಂದಿದ್ದಾರೆ. ಉದಯಣ್ಣಗೂ ಸ್ವಾಗತ ಕೊಡ್ತಾ, ಹಾಗೆ ರವೀಶ್ ಶೆಟ್ರು ಕಾರ್ಮಿಕ ವಿಭಾಗ ಇವತ್ತು ಕೆಲವೊಂದು ಕಾರ್ಮಿಕ ಸಮಸ್ಯೆ ಆದಾಗ ಮುಂದೆ ನಿಂತು ಅವರು ಹೋರಾಡ್ತಾ ಇರ್ತಾರೆ, ಒಂದು ಯುವಕರಿಗೆ ಪ್ರೇರಣೆ ಆಗಿದ್ದಾರೆ. ನಮ್ಮ ರವೀಶ್ ಶೆಟ್ರಿಗೂ ಸ್ವಾಗತ ಕೂರ್ತಾ, ನಮ್ಮ ಜಯತ್ತ ತಕ್ಕ ಎಕ್ಸ್ ಕಾರ್ಪೊರೇಟ್ರು ಈ ರಾಜನಗರ ಭಾಗಕ್ಕೆ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಅವ್ರನ್ನೂ ಸ್ವಾಗತ ಕೋರ್ತಾ, ಬಂಧುಗಳ ಮುಖ್ಯವಾಗಿ ಬೆಳಗಿನಿಂದ ನಮ್ಮ ಜೊತೆಲಿ ಇದ್ದೀರಿ,
ನವದುರ್ಗಾ ದೀಪ ನಮಸ್ಕಾರನ ಮಾಡಿದ್ದೀರಿ. ತಾಯಿ ದುರ್ಗಾ ಪರಮೇಶ್ವರ ಪಾತ್ರಕ್ಕೆ ಪಾತ್ರರಾಗಿದ್ದೀರಿ. ಎಲ್ಲ ದುರ್ಗೆಯರು ಇವತ್ತು ದುರ್ಗಾ ಪೂಜೆಯನ್ನು ಮಾಡಿ ಆ ದುರ್ಗಾ ಕೋಟೆಯನ್ನು ಕಟ್ಟಿದ್ದೀರಿ. ಇವತ್ತು ನಿಮಗೆ ಇನ್ನು ಯಾರ ರಕ್ಷಣೆ ಬೇಡ, ಆಯಾ ತಾಯಿ ದುರ್ಗೆಯ ರಕ್ಷಣೆ ನಿಮಗಿರುತ್ತೆ. ಯಾವಾಗ ಕೋಟೆಗಳನ್ನು ಕಟ್ಟಿ ನಮ್ಮ ರಕ್ಷಣೆಯನ್ನು ಹೇಗೆ ಮಾಡ್ಕೊತೀವೋ ಅದೇ ರೀತಿಯಲ್ಲಿ ಇವತ್ತು ನಾವು ದುರ್ಗಾ ದೀಪ ನಮಸ್ಕಾರ ಮಾಡೋ ಮುಖಾಂತರ ಎಲ್ಲ ಮಾತೆಯರು ರಕ್ಷಣೆ ಆ ತಾಯಿಯಿಂದ ಸಿಕ್ಕಿದೆ. ನಿಮ್ಗೆ ಒಳ್ಳೆಯದಾಗುತ್ತೆ ಬಂಧುಗಳೇ. ನಾವು ಉಭಯ ಸೇವಾ ಫೌಂಡೇಶನ್ ಒಂದು 20 ವರ್ಷಕ್ಕೂ ಮೇಲ್ಪಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಯುವಕರ ತಂಡ ಇವತ್ತು ನಮ್ಮ ಜೊತೆ ನಿಂತು ಕೈ ಜೋಡಿಸ್ತಾ ಇದ್ದಾರೆ. ಯಾವಾಗಲೇ ನಾನು ಮುಂದೆ ಹೋಗಲಿ, ಒಂದು ರಕ್ತದಾನ ಇರ್ಬೋದು, ಒಂದು ಸೇವಾ ಕಾರ್ಯಕ್ರಮ ಇರ್ಬೋದು, ನನ್ನ ಜೊತೆಯಲ್ಲಿ ಹೋಗೋಣ ಅಣ್ಣ ನಾವಿದ್ದೀವಂತ ಸಾವಿರಾರು ಯುವಕರು ಇವತ್ತು ಕೈ ಜೋಡಿಸೋದ್ರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಅಭಯ ಸೇವಾ ಫೌಂಡೇಶನ್ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಯಿತು. ನಿಮಗೂ ನಾನು ಮೊದಲು ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ರಾಜಾಜಿನ ಸುತ್ತಮುತ್ತ ಮಾತೆಯರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೂಡಿ ನೀವು ಮಗನ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸಿದ್ದೀರಿ. ಮಗ ನಿನಗೆ ಒಳ್ಳೆಯದಾಗಲಿ ಅಂತ. ಇದು ನನಗೆ ಒಂದು ಹೊಸ ಚೈತನ್ಯ ಬಂದಿದೆ. ನಾನು ನಿಮ್ಮ ಆಶೀರ್ವಾದದಿಂದ ಇನ್ನೂ ಈ ರಾಜಾಜಿನ ಸುತ್ತಮುತ್ತ ಇನ್ನೂ 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಂಥ ಹುಮ್ಮಸ್ಸು ಬಂದಿದೆ. ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ಹಾರೈಕೆಗೆ ನಾನು ಯಾವತ್ತೂ ಋಣಿಯಾಗಿದ್ದೀನಿ. ನಿಮ್ಮ ಜೊತೆ ಸೇವೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮಾತೆಯನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಬಂಧುಗಳೇ, ರಾಜಾಜಿನಗರ ಗೊತ್ತಿದೆ. ರಾಜಗೋಪಾಲಾಚಾರ್ಯ ಅವರು ಅವರ ಹೆಸರಿಗೋಸ್ಕರ ಇವತ್ತು ರಾಜಾಜಿನಗರನ್ನು ಕಟ್ಟಿದ್ದಾರೆ. ಇವತ್ತು ನಾವು ದುರ್ಗಾದೀಪ ನಮಸ್ಕಾರ ಮಾಡಿದ್ದೀವಿ. ಇವತ್ತು ಅವರು ಹಾಕಿದಂಥ ಅಡಿಕಲ್ಲು ಇವತ್ತು ರಾಣಿ ಹಬ್ಬಕ್ಕ ಎಲ್ಲಿ ನಮ್ಮ ಓರಿಯನ್ಮಾಲ್ ಹತ್ರ ಸೋಪ್ ಫ್ಯಾಕ್ಟ್ರಿ ಅಲ್ಲಿ ಇದೆ. ಅಲ್ಲಿಂದ ಎಲ್ಲಿಯವರೆಗೂ ಇವತ್ತು ಹಬ್ಬಕ್ಕ ರಾಣಿಯವರ ಆ ಪುತ್ಥಳಿಯ ಕೆಳಗಡೆ ಹಾಕಿದ ಅಡಿಕಲ್ಲು ಇವತ್ತು ರಾಜನ ಸುತ್ತಮುತ್ತ ನಾವು ಬದುಕ್ತಾ ಇದ್ದೀವಿ. ಇವತ್ತು ನಮ್ಮ ರಾಜನಗರ ಭಾಳ ಶಾಂತಿಪ್ರಿಯವಾದ ಒಂದು ಜನ. ನೀವೆಲ್ಲ ನಾನು ಇವತ್ತು ಕರಾವಳಿ ಭಾಗದಲ್ಲಿ ಹುಟ್ಟಿರ್ಬೋದು, ಆದರೆ ನಾನು ರಾಜಾಜಿನಗರದಲ್ಲಿ ಇಲ್ಲಿ ಜನರ ಪ್ರೀತಿಯನ್ನು ಗಳಿಸಿದ್ದೀನಿ. ನಿಮ್ಮ ಜೊತೆಯಲ್ಲಿ ನಿಮ್ಮೆಲ್ಲರ ಆ ಪ್ರೀತಿ ಆಶೀರ್ವಾದ ಮುಂದಿನ ದಿನಗಳು ಕೊಟ್ಟಲ್ಲಿ ಮತ್ತೆಚ್ಚು ಈ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹಾರೈಸಿ ಬಂದವರಿಗೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಮ್ಮ ಅಭಯ ಸೇವಾ ಫೌಂಡೇಶನ್ ಸ್ಲೋಗನ್ ಹೇಳುತ್ತೆ, ಬನ್ನಿ ಭರವಸೆ ನಾಳೆಗೆ. ಯಾರು ಭರವಸೆಯನ್ನು ಕಳ್ಕೋಬೇಡಿ. ಇವತ್ತಿನ ದಿನ ಆಯಿತು, ಏನೋ ಕಷ್ಟಗಳಾಗಿರ್ಬೋದು, ನಾಳೆಯ ದಿನ ನಮಗೋಸ್ಕರ ಕಾಯ್ತಾ ಇದೆ. ಎಲ್ರಿಗೂ ಒಂದಿನ ಶುಭ ದಿನ ಬರ್ತದೆ. ಯಾರು ನಿರಾಶೆ ಆಗಬೇಡಿ, ಯಾರು ಕುಗ್ಗಬೇಡಿ, ಯಾರು ಬೇರೆ ರೀತಿಯ ಕಾರ್ಯಗಳನ್ನು ಕೈಗೊಳ್ಳಬೇಡಿ. ನಾಳೆ ಉತ್ತಮ ದಿನ ಬರ್ತದೆ. ಅದೇ ರೀತಿಯಲ್ಲಿ ನಮ್ಮ ಅಭಯ ಸೇವಾ ಫೌಂಡೇಶನ್ ಹೇಳ್ತದೆ, ಬನ್ನಿ ಭರವಸೆ ನಾಳೆಗೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇನೆ. ಹಾಗೆ ಸೇವೆಗಿಲ್ಲಿ 100 ಕರಗಳು. ನೀವೆಲ್ಲ ಒಟ್ಟಾಗಿ ಬಂದಲ್ಲಿ, ನಾವು ಎಲ್ಲ ನಿಮ್ಮ ಬೆಂಬಲ ಸಿಕ್ಕಲ್ಲಿ, ನಾವೆಲ್ಲ ಸಾವಿರಾರು ಲಕ್ಷಾಂತರ ಕೈಗಳು ಸೇರಿ ಈ ಸಮಾಜದ ಸೇವೆಯನ್ನು ಮಾಡೋಣ. ಅಶಕ್ತರನ್ನು ಗುರುತಿಸೋಣ. ಸಮಾಜಕ್ಕೆ ನಮ್ಮಿಂದ ಏನಾಗಬೇಕಾಗಿದೆ, ಇವತ್ತು ಅನೇಕ ಕೆಲಸಗಳಾಗಬೇಕಾಗಿದೆ. ಇವತ್ತು ಯುವ ಸಮುದಾಯ ಇವತ್ತು ಒಂದಿಷ್ಟು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಒಂದಿಷ್ಟು ಪಾಶ್ಚಾತ್ಯ ಕಲ್ಚರ್ಗೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ನಿಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಜೊತೆಯಲ್ಲಿ ನಾವು ಮಾಡಬೇಕಾಗಿದೆ ಕೆಲಸ. ನಿಮ್ಮ ಬೆಂಬಲ ಅವಶ್ಯಕತೆ ಇದೆ. ನಾವೆಲ್ಲ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮಗಳು ಕೈಗೊಂಡು ನಾಳೆಯ ದಿನ ವಿಶೇಷವಾಗಿ ಒಂದಿಷ್ಟು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಸರ್ ಸಂಪೂರ್ಣ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿ ಇಲ್ಲೇ ನಿಂತು ನಮಗೆ ಏನೇನು ಮಾಡಬೇಕಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರಿಗೆ ಯಾವುದೋ ಒಂದು ತುರ್ತು ಏನೋ ಒಂದು ಸಂದೇಶದಿಂದ ಇವತ್ತು ಅವರಿಗೆ ಭಾಗವಹಿಸ್ಲಿಕ್ಕೆ ಆಗಿಲ್ಲ. ನಾಳೆ ದಿನ ಅವರು ನಮ್ಮ ಜೊತೆಲಿ ಇರ್ತಾರೆ. PC ಮೋಹನ್ ಸರ್ ಬಂದಿದ್ದಾರೆ. ಹಾಗೆ ಎಲ್ಲ ಹಿರಿಯರು, ಮಾದರ ಚೆನ್ನೈ ಅವರಿದ್ದರು. ನಿನ್ನೆ ಶ್ರೀ ರಾಜಶೇಖರ ಸ್ವಾಮೀಜಿಯವರಿದ್ದರು. ದಕ್ಷಿಣ ಭಾರತದ ಪ್ರಮುಖರಾದ RSSನ ತಿಪ್ಪೆ ಸ್ವಾಮಿಯವರಿದ್ದರು. ತಾವೆಲ್ಲ ಬಂದು ಹಾರೈಸಿದ್ದಾರೆ. ನಾಳೆನೂ ಅಷ್ಟೇ ಗಣ್ಯರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅನೇಕ ಉನ್ನತ್ಯ ವೈಭವಗಳು ವೇದಿಕೆಯಲ್ಲಿ ನಡೀತದೆ. ಪಂಚಿನ ಮೆರವಣಿಗೆ ಜೊತೆಯಲ್ಲಿ ಸೇವಾ ಸಂಕಲ್ಪವು ನಡೀತದೆ. ತಾವೆಲ್ಲ ನಾಳೆನೂ ಭಾಗವಹಿಸಿ ತಮಗೆ ಬೆಂಬಲಿಸ್ಬೇಕಂತ ಹೇಳ್ತಾ ಭಾಗವಹಿಸಿ ಎಲ್ಲ ಹಿರಿಯರಿಗೆ ಹೊಂದಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.